ಬಹುತೇಕ ಕಂಪನಿಗಳು ಎಕ್ಸಿಟ್ ಇಂಟರ್ವ್ಯೂಗಳನ್ನ ಮಾಡುತ್ತೆ. ಅಂದ್ರೆ ಉದ್ಯೋಗಿ ಕೆಲಸ ಬಿಟ್ಟ ನಂತರ ನೀವು ಯಾಕೆ ಕೆಲಸ ಬಿಟ್ರಿ ಅಂತ ಕೇಳುತ್ತೆ. ಆದ್ರೆ ಒಬ್ಬ ಉತ್ತಮ ನಾಯಕ ನೀವು ಇನ್ನೂ ಹೆಚ್ಚು ವರ್ಷ ನಮ್ಮೊಂದಿಗೆ ಇರಲು ನಾವು ಏನು ಮಾಡಬಹುದು ಅಂತ ಕೇಳ್ತಾರೆ. ಯಾಕಂದ್ರೆ ಎಕ್ಸಿಟ್ ಇಂಟರ್ವ್ಯೂ ಭೂತಕಾಲವನ್ನ ಬದಲಾಯಿಸುವುದಿಲ್ಲ, ಆದ್ರೆ ಸ್ಟೇ ಇಂಟರ್ವ್ಯೂಸ್ ಭವಿಷ್ಯವನ್ನ ಉಳಿಸಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಒಂದು ಕಾಮನ್ ಸತ್ಯ ಏನಂದ್ರೆ ಒಳ್ಳೆಯ ಉದ್ಯೋಗಿಗಳು ಒಂದೇ ದಿನದಲ್ಲಿ ರಾಜೀನಾಮೆ ಕೊಡುವುದಿಲ್ಲ. ಮೊದಲು ಯೋಚಿಸ್ತಾರೆ, ನಂತರ ಹೊಸ ಅವಕಾಶಗಳನ್ನ ಹುಡುಕ್ತಾರೆ, ಕೊನೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆದ್ರೆ ಈ ಮಧ್ಯದಲ್ಲಿ ಒಂದು ದೊಡ್ಡ ಅವಕಾಶ ಇರುತ್ತೆ, ಅದೇ ಸ್ಟೇ ಇಂಟರ್ವ್ಯೂ. ಹಾಗಾದ್ರೆ ಸ್ಟೇ ಇಂಟರ್ವ್ಯೂ ಅಂದ್ರೆ ಏನು? ಇದು ಪರ್ಫಾರ್ಮೆನ್ಸ್ ರಿವ್ಯೂ ಅಲ್ಲ, ಇದು ಸ್ಯಾಲರಿ ಡಿಸ್ಕಷನ್ ಕೂಡ ಅಲ್ಲ, ಇದು ಕಂಪ್ಲೇಂಟ್ ಮೀಟಿಂಗ್ ಕೂಡ ಅಲ್ಲ. ಇದು ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳುವ ಲೀಡರ್ಶಿಪ್ ಮಾತುಕತೆ. ಸ್ಟೇ ಇಂಟರ್ವ್ಯೂನಲ್ಲಿ ಕಡ್ಡಾಯವಾಗಿ ಕೇಳಬೇಕಾದ 7 ಪ್ರಮುಖ ಪ್ರಶ್ನೆಗಳು. ಮೊದಲನೆಯದು, ಪ್ರತಿದಿನ ಕಚೇರಿಗೆ ಬರಲು ನಿಮಗೆ ಉತ್ಸಾಹ ನೀಡುವ ವಿಚಾರ ಯಾವುದು? ಇದರಿಂದ ಅವರ ಮೋಟಿವೇಶನ್ ಗೊತ್ತಾಗುತ್ತೆ. ಎರಡನೆಯದು, ನಿಮ್ಮ ಕೆಲಸದಲ್ಲಿ ನಿಮಗೆ ಅತ್ಯಂತ ಇಷ್ಟ ಆಗುವ ವಿಚಾರ ಯಾವುದು? ಇದರಿಂದ ಅವರ ಸ್ಟ್ರೆಂತ್ ಗೊತ್ತಾಗುತ್ತೆ. ಮೂರನೆಯದು, ನಿಮ್ಮಲ್ಲಿ ಹೆಚ್ಚು ಬೇಸರ ಅಥವಾ ನಿರಾಸೆ ಮೂಡಿಸುವ ವಿಷಯ ಯಾವುದು? ಸಣ್ಣ ಸಮಸ್ಯೆಗಳು ದೊಡ್ಡದಾಗುವ ಮೊದಲೇ ತಿಳಿಯುತ್ತವೆ. ನಾಲ್ಕನೆಯದು, ನೀವು ಇನ್ನೂ ಕಲಿಯಲು ಬಯಸ್ತಾ ಇದ್ದೀರಾ? ಅವರ ಗ್ರೋತ್ ಅವಕಾಶಗಳನ್ನ ತಿಳಿಸುತ್ತೆ. 5, ಯಾವಾಗ ನಿಮ್ಗೆ ನನ್ನ ಕೆಲಸವನ್ನ ಗುರುತಿಸಿದ್ದಾರೆ ಅನ್ನುವ ಭಾವನೆ ಬಂತು? ಇದರಿಂದ ರೆಕಗ್ನೈಸೇಷನ್ ಬಗ್ಗೆ ಪ್ರಮುಖ ಸುಳಿವುಗಳು ಕೂಡ ಸಿಗುತ್ತವೆ. 6, ಒಬ್ಬ ನಾಯಕನಾಗಿ ನಾನು ಇನ್ನೂ ಉತ್ತಮವಾಗಿ ಏನ್ ಮಾಡಬಹುದು? ಇದು ಅತ್ಯಂತ ಶಕ್ತಿಯುತ ಪ್ರಶ್ನೆಯಾಗಿದೆ. 7, ಮುಂದಿನ 3 ವರ್ಷಗಳು ನೀವು ಇಲ್ಲೇ ಕೆಲಸ ಮಾಡಲು ನಾವು ಏನು ಬದಲಾಯಿಸ್ಕೋಬೇಕು? ಇದು ಗೋಲ್ಡನ್ ಕ್ವಶನ್. ಸ್ಟೇ ಇಂಟರ್ವ್ಯೂನ 5 ಪ್ರಮುಖ ಲಾಭಗಳು. 1, ಉತ್ತಮ ಉದ್ಯೋಗಿಯನ್ನ ಸಂಸ್ಥೆಯಲ್ಲೇ ಉಳಿಸಿಕೊಳ್ಳಬಹುದು. 2, ಸಮಸ್ಯೆಗಳು ಆರಂಭದಲ್ಲೇ ಗೊತ್ತಾಗುತ್ತೆ. 3, ವಿಶ್ವಾಸ ಹೆಚ್ಚಿಸುತ್ತೆ. 4, ಉದ್ಯೋಗಿಗಳ ಎಂಗೇಜ್ಮೆಂಟ್ ಹೆಚ್ಚಾಗುತ್ತೆ. 5, ನಾಯಕತ್ವ ಇನ್ನಷ್ಟು ಉತ್ತಮವಾಗುತ್ತೆ. ನಾಯಕರಿಗೆ ತಮ್ಮ ಬ್ಲೈಂಡ್ ಸ್ಪಾಟ್ಸ್ ಗೊತ್ತಾಗುತ್ತವೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಗೂಗಲ್ ಮುಂತಾದ ಕಂಪನಿಗಳು ಉದ್ಯೋಗಿಗಳ ಅನುಭವದ ಬಗ್ಗೆ ನಿಯಮಿತವಾಗಿ ಸಂವಾದ ನಡೆಸುತ್ತವೆ. ಎಂಗೇಜ್ಮೆಂಟ್ ಸರ್ವೆ, ಮ್ಯಾನೇಜರ್ ಚೆಕ್ ಇನ್ಸ್, ಕೆರಿಯರ್ ಡಿಸ್ಕಷನ್ಸ್. ಯಾಕಂದ್ರೆ ಅವರಿಗೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ, ರಿಟೆನ್ಷನ್ ಸ್ಟಾರ್ಟ್ ವಿತ್ ಲಿಸನಿಂಗ್. ನೆನ್ಪಿಟ್ಕೊಳ್ಳಿ, ಎಕ್ಸಿಟ್ ಇಂಟರ್ವ್ಯೂಸ್ ನಿಮಗೆ ಭೂತಕಾಲದಿಂದ ಪಾಠ ಕಲಿಸಿದ್ರೆ ಸ್ಟೇ ಇಂಟರ್ವ್ಯೂಸ್ ನಿಮ್ಮ ಸಂಸ್ಥೆಯ ಭವಿಷ್ಯವನ್ನ ರೂಪಿಸುತ್ತೆ. ಒಳ್ಳೆಯ ಉದ್ಯೋಗಿಗಳು ಕೆಲಸ ಬಿಟ್ಟ ನಂತರ ಏನ್ ತಪ್ಪಾಯಿತು ಅಂತ ಕೇಳಬೇಡಿ, ಅವರು ನಿಮ್ಮೊಂದಿಗೆ ಇರುವಾಗಲೇ ಅವರ ಮನಸ್ಸನ್ನ ಅರಿಯಿರಿ. ಯಾಕಂದ್ರೆ ಜನರು ತಮ್ಮ ಮಾತು ಕೇಳುವ ಸಂಸ್ಥೆಯಲ್ಲೇ ಉಳಿತಾರೆ, ತಮ್ಮನ್ನ ಗೌರವಿಸುವ ಸಂಸ್ಥೆಯಲ್ಲೇ ಉಳಿತಾರೆ, ತಮಗೆ ಭವಿಷ್ಯ ಕಾಣುವ ಸಂಸ್ಥೆಯಲ್ಲೇ ಉಳಿತಾರೆ. ಆದ್ದರಿಂದ ಸ್ಟೇ ಇಂಟರ್ವ್ಯೂಸ್ ಅನ್ನೋದು HR ಚಟುವಟಿಕೆ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ನಾಯಕ ಬೆಳೆಸಿಕೊಳ್ಳಬೇಕಾದ ನಾಯಕತ್ವದ ಅಭ್ಯಾಸ ಆಗಿದೆ. ಸೊ ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.